ಖಾನಾಪುರದಲ್ಲಿ ಹುಟ್ಟುವ ಈ ಎರಡು ನದಿಗಳನ್ನು ಉಳಿಸಿದ್ರೆ ನಾವು ಉತ್ತರ ಕರ್ನಾಟಕ ಉಳಿಸ್ತೀವಿ. ಇದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಅನ್ನೋ ದೃಷ್ಟಿಯಿಂದ ಈ ನಮ್ಮ ಆಂದೋಲನ. ಈಗ ಇನ್ನೊಂದು ಮಾತು ಆಗಿದೆ, ನಿಮಗೆಲ್ಲ ಗೊತ್ತದ, ಅದು ಆ ಬಗ್ಗೆನೂ ಉಲ್ಲೇಖ ಮಾಡಿದ್ರು. ಅದು ಏನಪ್ಪಾ ಅಂದ್ರೆ, ನಾನು ಹೇಳಿದೆ, ಯಾಕೆ ಹೇಳಿದೆ, ಪಶ್ಚಿಮ ಘಟ್ಟ ಉಳಿಸಿ 40 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಮಾಧವ್ ಗಾಡ್ಗಿ ಕಮಿಟಿ ನೇಮಕಾತಿ ಮಾಡಿದ್ರು ಕೇಂದ್ರ ಸರ್ಕಾರ. ಅವ್ರು ಏನ್ ಹೇಳಿದ್ರು, ಪಶ್ಚಿಮ ಘಟ್ಟ ಈಗಾಗಲೇ ಹಾಳಾಗಿದೆ, ಇದನ್ನ ಮುಂದೆ ಏನೇನು ಹಾಳು ಮಾಡೋದನ್ನ ನೋಡ್ಕೋಬೇಕು ಅಂತ ಹೇಳಿದ್ರು. ನಮ್ಮ ಸರ್ಕಾರಗಳಿಗೆ ಆ ವರದಿ ಸರಿ ಅನಿಸ್ಲಿಲ್ಲ ಅಂತ ಹೇಳಿ ಅವ್ರೇನಂದ್ರು ಅದನ್ನ ಕಸದ ಬುಟ್ಟಿಗೆ ಹಾಕಿದ್ರು. ಆಮೇಲೆ ಇನ್ನೊಬ್ಬ ವಿಜ್ಞಾನಿಯನ್ನ ತಂದು, ಅವ್ರ ಪರಿಸರ ವಿಜ್ಞಾನಿ ಅಲ್ಲ, ಕಸ್ತೂರಿ ರಂಗನ್, ಪಾಪ ಮೊನ್ನೆ ತೀರ್ಕೊಂಡ್ರು. ಅವರು ವರದಿ ಕೊಟ್ಟರು. ಅವರು ಹೇಳಿದ್ರು ಪಶ್ಚಿಮ ಘಟ್ಟ ಹಾಳಾಗಬಾರ್ದು, ಸ್ವಲ್ಪ ಮಟ್ಟಿಗೆ ಇಲ್ಲಿ ಅಲ್ಲಿ ಆಗ್ಬಹುದು ಅಂತ. ಅವರು ಕೂಡ ಈ ಭಾಗದಲ್ಲಿ ಸುರಕ್ಷಿತತೆ ಕಾಪಾಡಬೇಕು ಅಂತ ಹೇಳಿ ಅದನ್ನು ನಾವು ಮೂಲಿಗೆ ಸರಿಸಿದ್ವಿ. ಇದಕ್ಕೆ ಏನು ಕಾರಣ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಒಂದು ಹೇಳಿಬಿಟ್ಟಾರೆ, ಕುಡಿಯೋ ನೀರಿದ್ರೆ ಯಾರು ಏನು ತಕರಾರು ತೆಗೆಯಲ್ಲ. ಅದಕ್ಕೆ ಕರ್ನಾಟಕ ಸರ್ಕಾರ ಏನು ಹೇಳ್ಕೊಂತ ಬಂದದಪ್ಪ ಅಂದ್ರೆ, ನಾವು ಕಳಸ ಬಾಂಧೂರ ಹಳ್ದಾರ ಅಂದ್ರೆ ಮಹದಾಯಿ ನದಿ ತಿರು ಯೋಜನೆ ಇದು ಕುಡಿಯುವ ನೀರಿಗಾಗಿ ಅದು ಧಾರವಾಡ ಹುಬ್ಬಳ್ಳಿ ನರಗುಂದ ನವಲಗುಂದ ಇತ್ಯಾದಿ. ಪ್ರಶ್ನೆ ಏನದಪ್ಪ ಅಂದ್ರೆ, ಕುಡಿಯುವ ನೀರಿನ ಕೊರತೆ ಇದ್ರೆ, ಆಗ್ಲೇ ಸ್ನೇಹಿತರು ಹೇಳಿದ್ರು, ಏನು ಸರ್ಕಾರಕ್ಕೆ ವರದಿ ಏನು ಬಂದದಪ್ಪ ಅಂದ್ರೆ 2041 ಇಸ್ವಿವರೆಗೆ ಧಾರವಾಡ ಹುಬ್ಬಳ್ಳಿಗೆ ಕುಡಿಯುವ ನೀರಿನ ಕೊರತೆ ಇಲ್ಲ. ಮತ್ತೆ ನೀವು ಕುಡಿಯುವ ನೀರಿನ ಸಲುವಾಗಿ ಮಾಡ್ತೇನೆ ಅಂತಂತೀರಿ ಅಂದ್ರೆ ನೀರಿನ ಕೊರತೆ ಅದ ಅನ್ನೋದು ಒಪ್ಕೊಳ್ತೀರಿ. ಹಂಗಿದ್ರೆ ನೀವು 9 ಕಾರ್ಖಾನೆಗಳು ಆ ನೀರಿನ ಮೇಲೆ ಈಗಾಗಲೇ ನಡೀತಾ ಇಲ್ಲ. ಇನ್ನೂ 9 ಕಾರ್ಖಾನೆಗಳಿಗೆ ಅನುಮತಿ ಕೊಡುವ ತಯಾರಿಯೊಳಗೆ ಇದ್ದೀರಿ. ಒಂದು ಶಂಕುಸ್ಥಾಪನೆ ಮೊನ್ನೆ ಆಯ್ತು, ನಮ್ಮ ಬೆಳಗಾವಿಯ ಮಿನಿಸ್ಟರ್ ಅವರ ಮಗನ ಹೆಸರಲ್ಲೇ ನೀವು ಓದಿರಿ. ಅದು ಕುಡಿಯುವ ನೀರಿನ ಕೊರತೆ ಇರುವಾಗ ನೀವು ಸಕ್ಕರೆ ಕಾರ್ಖಾನೆ ಒಂದು ಶಂಕುಸ್ಥಾಪನೆ, ಇನ್ನೂ 8 ಆಗುವ. ಇದು ಇವು ಎಷ್ಟು ಸುಳ್ಳು ಹೇಳಿಕತ್ತಾರ ಅನ್ನೋದಕ್ಕೆ ಇದೊಂದು ಉತ್ಕೃಷ್ಟ ಉದಾಹರಣೆ ಅಲ್ಲ. ಆ ನಿಟ್ಟಿನೊಳಗೆ ನಾವು ನಮ್ಮ ಇಂದಿನ ಕಾಳಜಿಯಿಂದ ವೈಜ್ಞಾನಿಕವಾಗಿ ಸತ್ಯ ತಿಳ್ಕೊಂಡು ಇದನ್ನು ವಿರೋಧ ಮಾಡುವ ಸಲುವಾಗಿ ಮಾಡಬೇಕಾಗಿದೆ. ಮತ್ತೆ ಹಿಂದೆ ಹೋಗ್ತೀನಿ, 40 ವರ್ಷ ನಾವು ಮಾಡಿದ್ದು, ಇವತ್ತು ನೀವು ಇದನ್ನ ಮತ್ತೆ ಯಾಕೆ ಜನ ಕೇಳ್ತಾರೆ, ಇವತ್ತು ಯಾಕೆ ನೀವು ತೆಗೆದಿಲ್ಲ? ಇವತ್ತು ತೆಗೆದಿಲ್ಲ ಮಾರಾಯರೆ, ನಾವು 40 ವರ್ಷದಿಂದ ಇದನ್ನ ಮಾಡ್ತಾ ಇದ್ದೀವಿ. ಇವತ್ತು ಏನಾಗಿಬಿಟ್ಟದ, ರೈತರು ಜಾಗೃತರಾಗ. ಇಲ್ಲಿವರೆಗೆ ರೈತರಿಗೆ ಏನ್ ಅನಿಸ್ತಿತ್ತು, ಇವರು ಪರಿಸರವಾದಿಗಳು, ನಮ್ಮನ್ನು ಬೈತಿದ್ರು. ಪರಿಸರವಾದಿಗಳು ಅಂದ್ರೆ ಬೈಗಳ, ಪರಿಸರವಾದಿಗಳು ನಮ್ಗೆ ಅಭಿವೃದ್ಧಿ ಮಾಡಕ್ ಕೊಡುವುದಿಲ್ಲ ಅಂತೇಳಿ ಅಂತಿದ್ರು. ಈಗ ಜನರಿಗೆ ಗೊತ್ತಾಗ್ಲಿಕ್ಕತ್ತದ, ಇದು ಸಾಮಾನ್ಯ ರೈತರಿಗೆ, ಕಾಳು ಬೆಳೆಯುವ ರೈತರಿಗೆ, ಸಾಮಾನ್ಯ ಜನರಿಗೆ ನೀರಿನ ಕೊರತೆ ಉಂಟಾಗುತ್ತಿರುವಾಗ ಇವರು ಸಕ್ಕರೆ ಕಾರ್ಖಾನೆ ಸಲುವಾಗಿ ಮಾಡ್ಲಿಕ್ಕತ್ತಾರ. ಇದು ಇವರು ರಾಜಕಾರಣಕ್ಕೆ ಅನುಕೂಲ. ಸೊ ಅದಕ್ಕೆ ಮತ್ತೆ ಇಲ್ಲಿ ಎಲ್ಲ ಪಕ್ಷಗಳು ಇದಕ್ಕೆ ಬೆಂಬಲ, ಅಂದ್ರೆ ಸಾಮಾನ್ಯ ಜನರು ವಿರುದ್ಧ ನಿಂತಾರೋ ಸಕ್ಕರೆ ಕಾರ್ಖಾನೆಗೆ ಕೊಡುವುದರ ಸಲುವಾಗಿ. ಸೊ ಇದು ಈಗ ರೈತರು ಜಾಗೃತರಾಗಿ ಬರ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇನ್ನೊಂದ್ಸಲ ಈಗ ನಾವು ಹುರುಪಿನಿಂದ ಈ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಏನ್ ಹೇಳೋದು ಅಂತಂದ್ರೆ, ಈ ಕಾಡು ಖಾನಾಪುರದ 400 ಎಕರೆ ಕಾಡು ಒಟ್ಟಾರೆ, ಆಕ್ಚುಲಿ ಹೇಳ್ಬೇಕಂತಂದ್ರೆ 1,000 ಎಕರೆ ಕಾಡನ್ನ ನಾವು ಯಾವುದೇ ಧಕ್ಕೆ ಬರದ ಹಾಗೆ ಉಳಿಸ್ಕೊಂಡ್ರೆ ಇಡೀ ನಮ್ಮ ಉತ್ತರ ಕರ್ನಾಟಕಕ್ಕೆ ನೀರು ಪೂರೈಸುವ ಎಲ್ಲ ನದಿಗಳು ಬದುಕ್ತವೆ. ಇಲ್ಲಂತಂದ್ರೆ ಅವು ಸಾಯ್ತವೆ. ಸೊ ಆ ನಿಟ್ಟಿನೊಳಗೆ ಒಂದು ಜನಾಂದೋಲನ ವ್ಯಾಪಕ ದೃಷ್ಟಿಯಲ್ಲಿ ಆಗಬೇಕು ಅಂತ ಈ 3 ಜೂನದ ಒಂದು ಕಾರ್ಯಕ್ರಮ ನಾವು ಹಾಕೊಂಡಿದ್ದೀವಿ. महाराष्ट्र, गोवा आणि कर्नाटक इथं हा तंटा चालू आहे. तो मोठा तंटा केला तर तो तंटा असा होतो की मलप्रभा नदी एक मांडवी किंवा म्हादई ह्या नदीच्या फक्त 2-3 किलोमीटरमध्ये, काही ठिकाणी 10-12 किलोमीटर, काही ठिकाणी 25 किलोमीटर अशी वाहत जाऊन जंगलाच्या डोंगराच्या पूर्वेच्या भागाकडनं बे ऑफ बंगालच्या खाडीकडे जाते. त्याच वेळेला ह्या सीमा ज्या आहेत, महाराष्ट्र कर्नाटक, गोवा कर्नाटक, ह्या सीमेवरनं म्हादई नदी तयार होते. त्याचे 3 ट्रायब्युटरीज आहेत मेन, जिथून ट्रायब्युटरी म्हणजे छोट्या छोट्या नद्या, उपनद्या. या उपनद्या कर्नाटकामध्ये सुरू होतात आणि त्या डोंगर माथ्यावरनं खाली जाऊन त्या सगळ्या एकत्र होऊन त्याची मांडवी नदी तयार होते. मग हा तंटा आता 3 राज्यामध्ये आहे. आपण आता सगळं शिकत आलोय की हे आमचं पाणी, ते तुमचं पाणी,
गोव्याने किती पाणी घ्यायचं, महाराष्ट्राने किती घ्यायचं, कर्नाटकाने, हे आपण फक्त पाण्यावरती भांडत आलेलो आहोत. आणि आता जो चालू आहे की याच्यामध्ये कर्नाटक म्हणलं की म्हणजे आपलं गव्हर्नमेंट म्हणतं, अवर गव्हर्नमेंट इज सेइंग दॅट वी शुड हॅव वन डॅम हिअर, इट इज कॉल्ड हलतारा, जे सगळ्यात वरती आहे. आणि त्याचा जे तंटा जो चालू आहे तो महाराष्ट्र आणि कर्नाटक ह्याच्यामध्ये आहे. कारण की हे पाणी महाराष्ट्र जातं आणि मग ते परत मादेला येऊन मिळतं. दुसरा हे कळसा आहे, हे कळसाचं पाणी थांबून तो इथून जाणारा पाणी हा गोव्याला जाऊन परत समुद्राला मिळतो. इथून तयार झालेलं पाणी ह्या सीमेवरनं हा भांडुरा म्हणजे देरसेची इथं जे धरण जिथं आता पाईपलाईनचं काम चालू आहे ते इथून हे पाणी जाऊन ही मोठी नदी इथं महादेव, आपण अशी मोठी नदी पण जिला बघतो ती मांडोली. आता पोर्तुगीज लोक महादेव म्हणू शकले नाही म्हणून त्यांनी तिला मांडवी केली. पण ती मांडवी आणि महादेव एकच आहे आणि ह्या राज्याचा तंटा म्हणून आपण हा तंटा बघतोय. पण मला तुम्हाला एक दुसरा दृष्टिकोन द्यायचा आहे, तो आपण पुढे बघूया. ಪ್ರಾಜೆಕ್ಟ್ ಅನುಕೂಲ ಮಾಡಿ ಇನ್ನೊಂದು ಕ್ಷೇತ್ರಕ್ಕೂ ಸಾಕಷ್ಟು ಅನುಕೂಲ. ಮೂಲ ಪ್ರಾಜೆಕ್ಟ್ ಏನೈತಿ ಆ ಪ್ರಾಜೆಕ್ಟ್ ಬಿಟ್ಟು ಹೋಗಬಾರ್ದು. ಅಮೆಂಡ್ಮೆಂಟ್ ಮಾಡಲಿ ಯಾವುದು ಬದಲಾವಣೆ ಮಾಡ್ಕೊಂಡಿಲ್ಲ. ಇವತ್ತು ಧಾರವಾಡ ಅಂತ ಕೋಕೋ ಕೋಲಾ ಫ್ಯಾಕ್ಟರಿ ಕೊಡ್ತಾ ಇಲ್ಲ, ಇದಕ್ಕೂ ಎಲ್ಲರೂ ಸಹಕಾರ ಕೊಡ್ತಾರೆ, ಎಲ್ಲರೂ ಒಪ್ಪಿಕೊಡ್ತಾರೆ, ಒತ್ತಡ. ಆದ್ರೆ ಜಲಪೈಕಿಗಳು ಮಾತ್ರ ಕರ್ಕೊಂಡ್ಬಂದು ಕೈ ಹಾಕೋ ಕೆಲಸ ಮಾಡ್ಕೋತೀವಿ. ಇದು ಮಾಡಲೇಬೇಕು. ನೀವು ಅಲ್ಲಿ ಮಟ್ಟ ನಮಗೆ ಪರಿಹಾರ ಇಲ್ಲ. ನನ್ನ ತಿಳುವಳಿಕೆ ಪ್ರಕಾರ ಹೇಳ್ತಾರೆ, ನಾಳಿಂದ ನಾಳೆ ನೀವು ಕೋರ್ಟಾಗ ಅರ್ಜಿ ಹಾಕಿಸಿ ಅದು ಎಂಟಿನ ಸ್ಟೇ ತೊಗೊಂಡ್ಬಂದ್ರಿ, ಸ್ಟೇ ತೊಗೊಂಡ ತಕ್ಷಣ ಅವ್ರು ಏನು ಕೊಡ್ತಾರೆ ಕೊಡಲಿ, ಅದ್ರ ಮೇಲೆ ನೋಡೋಣ. ಜನ ವೈಜ್ಞಾನಿಕ